ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ 26 ಜನ ಅಮಾಯಕರ ಬಲಿ ತಗೊಂಡಂಥ ಉಗ್ರಗಾಮಿಗಳ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವ್ರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ. ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ, ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯನವರು. ಅದನ್ನು ಬಿಟ್ಟು ಈಗ ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ್ದಾರೆ, ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಅಂಥೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಅವರ ದೇಶದ ಬಗ್ಗೆ ಇರತಕ್ಕಂಥ ಕಳಕಳಿ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಆದರೆ ಯಾಕೋ ಏನೋ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರ ಸಂಪುಟದ ಅನೇಕ ಸಚಿವರು, ಶಾಸಕರು ಅವ್ರಿಗೆ ದೇಶದಕ್ಕಿಂತಲೂ ಅವ್ರಿಗೆ ಒಂದು ಸಮುದಾಯದ ಮತಗಳೇ ಭಾಳ ಮುಖ್ಯ ಆಗಿದ್ದಾವೆ ಕಾಣಿಸ್ತದೆ. ಅವರು ಭಾರತ ದೇಶದ ಮುಸಲ್ಮಾನರ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದರೆ, ಕಾಳಜಿ ವ್ಯಕ್ತ ಮಾಡಿದರೆ, ಭಾರತ ದೇಶದಲ್ಲಿರ್ತಕ್ಕಂಥ ಪಸ್ಮಂದ ಮುಸಲ್ಮಾನರ ಬಗ್ಗೆ ಏನಾದರೂ ಕಳಕಳಿ ಕಾಳಜಿ ವ್ಯಕ್ತ ಮಾಡಿ ಸಹಾಯ ಸಹಕಾರ ಮಾಡಿದರೆ ನಾನು ಅವ್ರನ್ನ ಗೌರವಿಸ್ತಿದ್ದೆ. ಆದರೂ ಅವ್ರಿಗೆ ಆ ಕಳಕಳಿ ಕಾಳಜಿ ಇಲ್ಲ. ಕೇವಲ ಪಾಕಿಸ್ತಾನದ ಮುಸಲ್ಮಾನರ ಬಗ್ಗೆ ಕಳಕಳಿ ಕಾಳಜಿ ಹೆಚ್ಚಾಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಒಂದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿಯವರು ಕಾಶ್ಮೀರಿ ಪಂಡಿತರ ಕುಟುಂಬದ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಅವ್ರಿಗೆ ಗೌರವ ಇದೆ. ಎಂದೂ 6.5 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ಉಗ್ರಗಾಮಿಗಳು ಚಿತ್ರಹಿಂಸೆ ಕೊಟ್ಟು ಕಾಶ್ಮೀರ ಬಿಟ್ಟು ಓಡಿಸಿದರು. ಅವರು ಇವತ್ತಿಗೂ ಕೂಡ ನಿರಾಶ್ರಿತರ ಕಾಲನಿಗಳಲ್ಲಿದ್ದಾರೆ, ನಿರಾಶ್ರಿತರ ಕೇಂದ್ರಗಳಲ್ಲಿದ್ದಾರೆ. ಅವ್ರು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಅಗರ್ಭ ಶ್ರೀಮಂತರು ಬಿಟ್ಟು ಇವತ್ತು ನಿರಾಶ್ರಿತರಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆಗಲಿ ರಾಹುಲ್ ಗಾಂಧಿ ಆಗಲಿ ಕಳಕಳಿ ಕಾಳಜಿ ತೋರಿಸಲಿಲ್ಲ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ಮುಖ್ಯ ಅಲ್ಲ ನಮಗತ್ತ. ಯುದ್ಧ ಮಾಡದೇ 44,000 ಜನರನ್ನ 1990ರಿಂದ 2014ರವರೆಗೂ ಕಾಂಗ್ರೆಸ್ಸಿನ ಆಡಳಿತಾವಧಿಯಲ್ಲಿ 44,000 ಜನರನ್ನ ಉಗ್ರಗಾಮಿಗಳು ಕೊಂದರು. ಅದರ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತಾಡೋದಿಲ್ಲ, ಅದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋದಿಲ್ಲ, ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡೋದಿಲ್ಲ. ಇದನ್ನು ದೇಶದ ಜನ, ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಟ್ಟಾರೆ ಇವತ್ತು ಇಡೀ ದೇಶದ 140 ಕೋಟಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಶ್ಮೀರಿ ಉಗ್ರರ ಬಗ್ಗೆ, ಪಾಕಿಸ್ತಾನದ ಉಗ್ರರ ಬಗ್ಗೆ ಏನು ಕ್ರಮ ತೊಗೊಳ್ತಾರೆ ಅದಕ್ಕೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ನನ್ನ ವಿನಂತಿ. ಅದು ಸಿದ್ದರಾಮಯ್ಯನವರು ಮುಸ್ಲಿಂ ಬಗ್ಗೆ ಈಗಾಗಲೇ ಗೊತ್ತಿರುವಂಥ ವಿಚಾರ, ಸಿದ್ದರಾಮಯ್ಯ ವಿಚಾರ ಬಗ್ಗೆ. ಅದರಲ್ಲಿ ಪಾಕಿಸ್ತಾನ ಬಗ್ಗೆ ಮಾತಾಡೋದು ಇದು ಎಷ್ಟು ಮಟ್ಟಿಗೆ ಪ್ರೀತಿ ಅಂತಂದ ಮುಸಲ್ಮಾನರ ಬಗ್ಗೆ ಅಂತ ಸಿದ್ದರಾಮಯ್ಯ ಯಾರ್ದು? ಸಿದ್ದರಾಮಯ್ಯನವರಿಗೆ
ಮುಸ್ಲಿಮರ ಬಗ್ಗೆ ಈ ದೇಶದ ಮುಸ್ಲಿಮರ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ರಿ ನೀವು, ಅದು ತುಷ್ಟೀಕರಣದ ಭಾಗ, ರಾಜಕೀಯವಾದ ಭಾಗ ಬಗ್ಗೆ ಈಗ ಗಡಿ ಆಚೆಗಿಲ್ಲಿರುವಂತದ್ದು ಕೂಡ ಯುದ್ಧ ಬೇಡ ಅಂತ ಹೇಳೋ ಮಟ್ಟಿಗೆ ಹೋಗ್ತಾರ ಅಂತಂದ್ರೆ ಅವರಿಗೆ ಇದು ಮುಸ್ಲಿಂ ಪ್ರೀತಿ ತೋರಿಸುತ್ತೆ. ಅವರಿಗೆ ಕಳಕಳಿ ಕಾಳಜಿ ಇದ್ರ ದೇಶದ ಆಚೆ ಇರ್ತಕ್ಕಂಥ ಉಗ್ರಗಾಮಿಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅವರು. ಇವತ್ತು ರೇವಂತ್ ರೆಡ್ಡಿ ಅವರು ಮಾತಾಡಿದ್ದಾರೆ. ರೇವಂತ್ ರೆಡ್ಡಿ ಅವರು ಎಷ್ಟು ಸ್ಪಷ್ಟವಾಗಿ ಮಾತಾಡಿದಾರೆ ಅಂದ್ರೆ, ನಿಜವಾದ ದೇಶಭಕ್ತರು ರೇವಂತ್ ರೆಡ್ಡಿ. ಯಾಕೆ ಮಾತಾಡ್ತೇನೆ ಅಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರನ ವಶಪಡಿಸ್ಕೊಳ್ಬೇಕು ಅಂತ ದಿಟ್ಟವಾಗಿ ಹೇಳ್ತಾನೆ. ಮತ್ತು ಅವರಿಗೆ ನೀರು ಬಿಡೋದಲ್ಲ ಸಿಂಧೂ ನದಿಯಿಂದ ಅಂಥೇಳಿ ಭಾರತ ಸರ್ಕಾರ ಮಾಡಿದಂಥ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಕೈಗೊಂಡ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಆ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಭಾರತದ ಜನರ ಮೇಲೇ ದ್ವೇಷ ಇದ್ದಂಗೆ ಕಾಣ್ತದೆ. ಧರ್ಮವನ್ನ ಕೇಳಿ ಗುಂಡು ಹಾರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆ ಟೆರರಿಸ್ಟ್ಗಳೇನದಾರಲ್ಲ, ಈ ಧರ್ಮವನ್ನ ಕೇಳಿ ಗುಂಡು ಹಾರಿಸಿದ್ರು ಅಂತಂದು ಇವನಲ್ಲಿ ಅನುಭವಿಸ್ತಾರೆ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಅದನ್ನು ಕೇಳಿಲ್ಲ ಅಂತಂದು ಸಿದ್ದರಾಮಯ್ಯನವರು ಅದಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ. ಅವ್ರು ಮಾನಸಿಕವಾಗಿ ಎಲ್ಲೋ ಅಸ್ತವ್ಯಸ್ತರಾದಂಗೆ ಕಾಣಿಸ್ತಾರೆ. ಅವ್ರ ಮನಸ್ಥಿತಿ ಸರಿ ಇಲ್ಲ. ಉಗ್ರಗಾಮಿಗಳು ಬರೀ ಧರ್ಮ ಕೇಳಿ ಗುಂಡು ಹಾಕಿಲ್ಲ, ಬೆತ್ತಲೆ ಮಾಡಿ ಅವ್ರ ಲಿಂಗ ಪರೀಕ್ಷೆ ಮಾಡಿ ಗುಂಡು ಹಾಕುವಂಥ ಕೆಲಸ ಮಾಡ್ಯಾರ ಇವರು ಹಿಂದೂಗಳು, ಹೌದು ಅಲ್ಲೋ ಅಂಥೇಳಿ. ಇದಕ್ಕಿಂತಲೂ ನಾಚಿಕೆಗೇಡು ಸಂಗತಿ ಇನ್ನೇನು ಇರಬೇಕು. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸ್ತೇನೆ. ತಿಮ್ಮಾಪುರ ಅವ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ತಿಮ್ಮಾಪುರ ಅವ್ರನ್ನ ಆರಿಸಿ ಕಳಿಸಿದಂಥ ಮುಧೋಳ ತಾಲೂಕಿನ ಜನ ಅದಕ್ಕೆ ಉತ್ತರ ಹೇಳಬೇಕು, ನಾನು ಹೇಳೋದಿಲ್ಲ. ಅವ್ರನ್ನೇ ಕೇಳಿ. ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿ ಪಾಕಿಸ್ತಾನ ಜೆಂಡಾವನ್ನು ಕೆಳಗಡೆ ಹಾಕಿ ತಿಳ್ಕೊಂಡು ಹೋಗಿದ್ದಾರೆ. ಅದನ್ನು ಮುಸ್ಲಿಂ ಮಹಿಳೆಯರು ಬಂದು ಕಿತ್ಕೊಂಡು ಜೋಡಿಸ್ಕೊಂಡು ಹೋಗ್ತಾರೆ. ಆದರೆ ಕೇಸ್ ಹಾಕೋದು ಹಿಂದೂ ಪರ ಏನು ಸಂಘಟನೆ ಮಾಡಿದವ್ರು ಕೇಸ್ ಹಾಕಿದ್ದಾರೆ. ಒಂದ ಮಾತು ಹೇಳಿದ್ರಲ್ಲ ಅವರು, ಅವ್ರ ಮನಸ್ಥಿತಿ ವೋಟ್ ಬ್ಯಾಂಕ್ ಮನಸ್ಥಿತಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಲೈಕೆ ರಾಜಕಾರಣ ಬಿಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಾಗಲಿ, ಪ್ರಿಯಾಂಕಾ ಖರ್ಗೆ ಆಗಲಿ, ಅಲ್ಲೇನು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿದ್ದಾರೆ, ಅವರು ಎಲ್ಲರಿಗೂ ಮುಸ್ಲಿಂ ಓಲೈಕೆನೇ ದೊಡ್ಡದಾಗಿದೆ. ಭಾರತ ದೇಶದಲ್ಲಿರ್ತಕ್ಕಂಥ ದಲಿತ ಮುಸ್ಲಿಮ್ಸ್ ಅವ್ರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಯಾಕೆ ಮಾತಾಡ್ತೇನೆ ಅಂದ್ರೆ, ದಲಿತ ಮುಸ್ಲಿಮ್ಸ್ ಅಂದರೆ ಇವತ್ತು ಅಲ್ಲಿ ಬಂಗಿಗಳಿದ್ದಾರೆ. ಬಂಗಿಗಳಂದ್ರೆ ಶೌಚಾಲಯ ಪಾಯ್ಖಾನೆ ಸ್ವಚ್ಛ ಮಾಡ್ತಕ್ಕಂಥವ್ರು ಇದ್ದಾರೆ, ರಸ್ತೆ ಕಸ ಹುಡುಗೋರು ಇದ್ದಾರೆ, ಕಟಿಂಗ್ ಮಾಡ್ತಕ್ಕಂಥವ್ರು ಇದ್ದಾರೆ, ಮತ್ತು ಮೋಚಿ ಅಂತ ಚಪ್ಪಲಿ ಹೊಲಿತಾರೆ, ಬೂಟ್ ಪಾಲಿಶ್ ಮಾಡ್ತಾರೆ ಮುಸಲ್ಮಾನರಲ್ಲಿ. ಅವ್ರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ ಇವ್ರಿಗೆ. ನಾನು ಅವ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ದೀವಿ ನಾವು. ಅದನ್ನು ನರೇಂದ್ರ ಮೋದಿಜಿಯವ್ರು ಹೇಳಿದ್ದು, ಪಸ್ಮಂದಾ ಮುಸ್ಲಿಮ್ಸ್. ಪಸ್ಮಂದಾ ಮುಸ್ಲಿಮ್ಸ್ ಅರ್ಥ ಕೆಳಜಾತಿ ಮುಸ್ಲಿಮ್ಸ್, ದಲಿತ ಮುಸ್ಲಿಮ್ಸ್ ಅಂತ ಅರ್ಥ. ಅವ್ರ ಬಗ್ಗೆ ಇಲ್ಲ. ಬರೀ ವೋಟ್ ಬ್ಯಾಂಕಿಗಾಗಿ ಯಾರ್ಯಾರನ್ನೂ ಓಲೈಕೆ ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಅಲ್ಲ, ಪಾಕಿಸ್ತಾನ ಫ್ಲಾಗ್ ಹಾಕಿ ತುಳಿದಿದ್ದಕ್ಕೆ ಅವ್ರ ಮೇಲೆ ಅರೆಸ್ಟ್ ಮಾಡುವಂಥದ್ದು ಇವ್ರಿಗೆ ಅಂತ ನೀತಿ. ಯಾರು ಪಾಕಿಸ್ತಾನ ಧ್ವಜ ಇಲ್ಲಿ ಹಿಡ್ಕೊಂಡು ತಿರುಗಾಡ್ತಾರೆ, ಯಾರು ಪಾಕಿಸ್ತಾನ ಧ್ವಜ ಹಾರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಹೊರತು ಅದನ್ನು ವಿರೋಧ ಮಾಡಿದವ್ರ ವಿರುದ್ಧ ಅಲ್ಲ. ಪಾಕಿಸ್ತಾನ ಧ್ವಜ ನಮ್ಮಲ್ಲಿ ಹಾಕಿರ್ಬೇಕು, ನಮ್ಮ ದೇಶದಾಗೆ ಹಾಕಿರ್ಬೇಕು ಪಾಕಿಸ್ತಾನ ಧ್ವಜ. ಇನ್ನೊಂದು, ಉಮರ್ ಅಬ್ದುಲ್ಲಾ ಭಾಳ ಸ್ಪಷ್ಟ ಅದನ್ನು ರದ್ದು ಮಾಡಿದ್ದು ಪ್ರಧಾನಮಂತ್ರಿಗಳ ನಿರ್ಣಯ ಅತ್ಯಂತ ಸೂಕ್ತ ಅಂತ ಉಮರ್ ಅಬ್ದುಲ್ಲಾ ಹೇಳ್ಯಾರ. ಇವತ್ತು ಪತ್ರಿಕೆ ಒಳಗೆ ಐತಿ. ಒಂದು ಕೇವಲ ಸಿಂಧೂ ನದಿದು ಒಂದೇ ಅಲ್ಲ, ಇವತ್ತು ಏನು ಜನ ಹೇಳ್ತಾ ಇದ್ದಾರೆ, ದೇಶದ ಜನರ ಮನಸ್ಥಿತಿ ಅದ. ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ಪಾಕ್ ಆಕ್ರಮಿತ ಕಾಶ್ಮೀರನ ವಶಪಡಿಸ್ಕೊಳ್ಬೇಕು. ಅದು ಆಗಲೇಬೇಕು, ನಮ್ಮದದು. ಎಸ್ ಸರ್. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸರ್, ಮುಧೋಳಕ್ಕೆ ಸಂಬಂಧಪಟ್ಟಂಗೆ ಅದ್ದೂರಿಯಾಗಿ ರನ್ನ ಉತ್ಸವ ಮಾಡಿದ್ರು. ಜನರಿಂದ ಸುಮಾರು ಕೋಟ್ಯಾಂತರ ರೂಪಾಯಿನ ದೇಣಿಗೆ ಸಂಗ್ರಹ ಮಾಡಿ ಒಂದ್ ಕಡೆ ಬೆದರಿಕೆ ಹಾಕಿನೂ ಎಲ್ಲ ವಸೂಲಿ ಮಾಡ್ಕೊಂಡು ಎಲ್ಲ ಲೆಕ್ಕ ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಯಾವುದೇ ರೀತಿ ಸರಿಯಾದ ವಿವರಣೆಗಳಿಲ್ಲ. ಉಸ್ತುವಾರಿ ಸಚಿವರು, ಎಸಿಯವರ ಅಧಿಕಾರಿಗಳು ನಾನು ಅದರ ಬಗ್ಗೆ ಹೇಳೋದಿಲ್ಲ.
ರನ್ ವೈಭವ್ ಪ್ರಾರಂಭ ಮಾಡಿದವ ನಾನೇ. ನಾ ಯಾವತ್ತೂ ಕೂಡ ಯಾರ ಹತ್ರ 5 ರೂಪಾಯಿ ಇಸ್ಕೊಂಡು ರನ್ ವೈಭವ್ ಮಾಡಲಿಲ್ಲ, ಯಾರ ಹತ್ರನೂ ಇಸ್ಕೊಂಡಿಲ್ಲ. ಬೇಕಾದ್ರೆ ಮುಧೋಳ ತಾಲೂಕಿನಾಗ ಯಾರು 1 ರೂಪಾಯಿ ಕೊಟ್ಟಿನಂತ ಹೇಳಿದ್ರೆ ನಾ ಹೇಳ್ದು ಕೇಳ್ತೀನಿ. 64ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಮೊದಲನೇ ಸರಿ MLA ಆದಾಗ 1995 ಮಾಡಿದೆ. 1 ರೂಪಾಯಿನ ನಾವು ಯಾರ ಹತ್ರ ಇಸ್ಕೊಂಡಿಲ್ಲ, 1 ರೂಪಾಯಿ ನಾವು ಯಾರ ಹತ್ರನೂ ಕಲೆಕ್ಟ್ ಮಾಡಿಲ್ಲ. ಇವತ್ತು ರನ್ ವೈಭವ ನಾನಿದ್ದಾಗ ಮಾಡಿದ್ವಿ. ಅತ್ಯಂತ ಮೈಸೂರಿನಲ್ಲಿ ಯಾವ ರೀತಿ ಮೈಸೂರು ದಸರಾ ಉತ್ಸವ ಆಗ್ತದೆ ಆ ರೀತಿ ನಮ್ಮಲ್ಲಿ ಆಗಬೇಕು ಅಂತ, ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತ ರನ್ನನ ಹೆಸರಿನಲ್ಲಿ ರನ್ ವೈಭವ ನಾವು ಮಾಡಿದ್ವಿ. ಮಾಡಿದರೆ ಯಾವತ್ತೂ ಕೂಡ ನಾವು 10 ರೂಪಾಯಿ ಇಸ್ಕೊಂಡಿಲ್ಲ. ಮತ್ತು 3 ದಿನ ಅತ್ಯಂತ ವೈಭವಿತವಾಗಿ ಮಾಡಿದ್ವಿ. ಮುಧೋಳ ತಾಲೂಕಿನ ಜನ 3 ದಿನ ಮನೆಗೆ ಒಳಗೆ ಒಲೆ ಹೊತ್ತಿಸ್ಬಾರ್ದು, ಅಡುಗೆ ಮಾಡಬಾರ್ದು ಅಂಥೇಳಿ ಆಮಂತ್ರಣ ಕೊಟ್ಟು ಕರೆದು ಮಾಡಿದ್ವಿ. ನಿಮಗೂ ಗೊತ್ತದ, ರಾತ್ರಿ 12 ಗಂಟೆವರೆಗೂ ಊಟ ಚಾಲು ಇಟ್ಟಿರ್ತಿದ್ವಿ. ನಾವು ಯಾರ ಹತ್ರನೂ ಊಟಕ್ಕೆ 1 ರೂಪಾಯಿ ಕೇಳಲಿಲ್ಲ, 1 ರೂಪಾಯಿ ತೊಗೊಂಡಿಲ್ಲ. ಸರಿಯಾಗಿ ಲೆಕ್ಕ ಕೊಡುವಂತ ಕೆಲಸನೂ ಕೂಡ ಮಾಡಲಿಲ್ಲಲ್ಲ ಇವರು. ಜನರ ಕಡೆ ಬೇಕಾದಷ್ಟು ದುಡ್ಡನ್ನು ಅದನ್ನು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಸರ್, ಇನ್ನೊಂದು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈಗ ಸರ್ಕಾರ ಸಮನ್ವಯ ಸಮಿತಿ ಅಂತ ಒಂದು ಮಾಡಿದೆ, ಅದಕ್ಕೆ ವಿರೋಧ ಸಹ ಬೇಕಾಗ್ತದೆ. ನೋಡಿ, ಒಳಮೀರಾಟ ಈ ದೇಶದಲ್ಲಿ ಅಸ್ಪೃಶ್ಯರು ಯಾರು ರಸ್ತೆ ಮೇಲೆ ಕೂತು ಚಪ್ಪಲಿ ಹೊಲಿತಕ್ಕಂಥವ್ರು, ಬಂಗಿ ಕೆಲಸ ಮಾಡ್ತಕ್ಕಂಥವ್ರು, ಗಟರ್ ಬಳಿತಕ್ಕಂಥವ್ರು, ಕಸ ಗೂಡಿಸ್ತಕ್ಕಂಥವ್ರು, ಇಂಥ ಬಡವರು ಅಸ್ಪೃಶ್ಯ ಜನಾಂಗದವ್ರಿಗೆ ಮೇಲೆತ್ತು ಸಲುವಾಗಿ ಅದೊಂದು ಸಾಧನೆ 1950ರಲ್ಲಿ ಜಾರಿಗೆ ಬಂತು. 6 ಜಾತಿಗಳಿದ್ದು, ಇವತ್ತು 101 ಜಾತಿಗಳಾಗಿದ್ದಾವೆ. ಆ 101 ಜಾತಿಗಳ ಜೊತೆಯಲ್ಲಿ ಪೈಪೋಟಿ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ಅಸ್ಪೃಶ್ಯ ಜನಾಂಗದವರು, ಈ ಬಂಗಿ ಕೆಲಸ ಮಾಡ್ತಕ್ಕಂಥವ್ರು, ಚಪ್ಪಲಿ ಹೊಲಿತಕ್ಕಂಥವ್ರು, ಕಸ ಗುಡಿಸ್ತಕ್ಕಂಥವ್ರು ಮತ್ತು ಅಲೆಮಾರಿಗಳು ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾರೆ, ಅವರೆಲ್ಲರೂ ಹೋರಾಟ ಮಾಡಿದ್ದರ ಪರಿಣಾಮವಾಗಿ 30 ವರ್ಷದ ನಂತರ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇದನ್ನು ಸಾಮಾಜಿಕ ನ್ಯಾಯ ಅಂತೇಳಿ ಹೈದರಾಬಾದ್ದಲ್ಲಿ ನಡೆದಂಥ ಮಾದಿಗರ ಸಮಾವೇಶದಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿದ್ದರು. ಆ ಸಮಾವೇಶದಲ್ಲಿ ಘೋಷಣೆ ಮಾಡಿದರು. ಬಹುಶಃ ನರೇಂದ್ರ ಮೋದಿಜಿಯವರು ಯಾವುದೇ ಜಾತಿ ಸಮಾವೇಶಕ್ಕೆ ಅವ್ರ ಜೀವನದಲ್ಲಿ ಹೋಗಿಲ್ಲ, ಇದು ಒಂದಕ್ಕೆ ಬಂದದ್ದು. ಯಾಕೆ ಬಂದರು ಅಂದ್ರೆ, ನಾವು ವಿನಂತಿ ಮಾಡಿದ್ವಿ, ಇದೊಂದು ಸಾಮಾಜಿಕ ನ್ಯಾಯದ ಹೋರಾಟದ, ತಾವು ಬರಬೇಕು ಅಂತ. ಮೋಹನ್ ಭಾಗವತ್ಜಿ ಅವ್ರ ಮುಖಾಂತರ RSSನವರು ಅವರು ಕನ್ಫರ್ಮ್ ಮಾಡಿಕೊಂಡ್ರು. ನಮ್ಮ ಸಂಘ ಇರೋದು ಮತ್ತು ಭಾರತೀಯ ಜನತಾ ಪಕ್ಷ ಇರೋದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಅಂಥೇಳಿ ಅವರು ಅದನ್ನು ಒತ್ತಾಯ ಮಾಡಿ ಕರೆಸಿ ಹೇಳಿ ಸಭೆಯಲ್ಲೇ ಹೇಳಿದರು. 5 ಲಕ್ಷ ಜನರ ಮುಂದೆ ನರೇಂದ್ರ ಮೋದಿಜಿಯವರು ವೇದಿಕೆ ಮೇಲೆ ನಾನು ಇದ್ದೆ. ಅವತ್ತು ನಮ್ಮ ನಾರಾಯಣ ಸ್ವಾಮಿನೂ ಇದ್ದರು, ಕರ್ನಾಟಕದಿಂದ ಇಬ್ಬರೂ ಭಾಗವಹಿಸಿದ್ವಿ. ಅವತ್ತು ಅವ್ರು ಹೇಳಿದರು, ಏನು ಹೇಳಿದರು, ಇದು 30 ವರ್ಷದ ನಿಮ್ಮ ಒಬ್ಬಂಟಿಗರ ಹೋರಾಟದ, ಇವತ್ತಿನಿಂದ ನನ್ನನ್ನು ಜೋಡಿಸ್ಕೊಳ್ರಿ, ನಾನು ನಿಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ತೀನಿ, ನಿಮಗೆ ಅನ್ಯಾಯ ಆಗಿದೆ. ಮತ್ತು ನನಗೆ ಗೊತ್ತಿದೆ ಇದು ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ, ಅದು ನಂದು ಸರ್ಕಾರದೇ ಜವಾಬ್ದಾರಿ, ನನ್ನದೇ ಜವಾಬ್ದಾರಿ, ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದರಂತೆ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಮತ್ತು ಕಾನೂನು ಇಲಾಖೆಯ ಅಧಿಕಾರಿಗಳ ಕರೆದು ಸಭೆ ಮಾಡಿ ಕೋರ್ಟಿಗೆ ಅಫಿಡವಿಟ್ ಕೊಟ್ಟರು, ಸುಪ್ರೀಂ ಕೋರ್ಟಿಗೆ. ಇದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದ, ಯಾರು ಸಮಾಜದಲ್ಲಿ ಮೀಸಲಾತಿ ಅವಕಾಶ ವಂಚಿತರಿದ್ದಾರೆ ಅವ್ರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅಫಿಡವಿಟ್ ಹಾಕಿದ ಮೇಲೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ 2024 ಆಗಸ್ಟ್ 1 ಆರ್ಡರ್ ಮಾಡಿದರು, ಒಳ ಮೀಸಲಾತಿ ಕೊಡಬೇಕು ಅಂತೇಳಿ. ಒಳ ಮೀಸಲಾತಿ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಮಾದಿಗರಿಗೆ 6%, ಚಲವಾದಿಯವ್ರಿಗೆ 5.5%, ಲಂಬಾಣಿ ಬೋವಿಗಳಿಗೆ 4.5%, 1% ಅಲೆಮಾರಿಗಳಿಗೆ ಮಾಡಿಕೊಟ್ಟಿದ್ವಿ. ಅದನ್ನೇ ಸುಪ್ರೀಂ ಕೋರ್ಟಿಗೆ ಕೊಟ್ಟರು. ಅದರ ಪ್ರಕಾರನೇ ಆಗಿದೆ ಆರ್ಡರ್ ಕೊಡಬೇಕು ಅಂತ. ಇವತ್ತು ಇದನ್ನು ಕೊಡಬಾರ್ದನ್ನೋ ದುರುದ್ದೇಶದಿಂದ ಕಾಂಗ್ರೆಸ್ನವರು ಮತ್ತು ಎಂಥ ಮೋಸಗಾರರು ಕಾಂಗ್ರೆಸ್ನವರು ಅವ್ರ ಪ್ರಣಾಳಿಕೆ ಒಳಗೆ ಹಾಕಿದ್ದಾರೆ. 2023 ಚುನಾವಣೆ ಒಳಗೆ ನೀವು ನಮಗೆ ಓಟ್ ಹಾಕಿ ಅಧಿಕಾರಕ್ಕೆ ಕೊಟ್ಟರೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಇದನ್ನು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆ ಹೊರಡಿಸಿದವ್ರು ಯಾರು? ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಇವರೇ ಇವತ್ತು 2 ವರ್ಷ ಆಯಿತು ಅದನ್ನು ಕುಂಡಿ ಬೆಡ್ಡಾಗಿ ಹಾಕೊಂಡು ಕೂತಾರೆ. ಅದಕ್ಕೆ ನಾವು ಖಂಡಿಸಿದ್ದೀವಿ.
ಒತ್ತಾಯ ಮಾಡಿದ್ವಿ, ಅವರು ಮಾಡ್ತಾಯಿಲ್ಲ. ಮತ್ತೊಂದು ಕಮಿಷನ್ ನೇಮಿಸಿದ್ದಾರೆ. ಇದೆಲ್ಲ ತಂತ್ರಗಾರಿಕೆ. ಅವ್ರು ಹೇಳ್ತಾರೆ ದತ್ತಾಂಶ ಇಲ್ಲ. ದತ್ತಾಂಶ ಇಲ್ಲದೆ ಈ ದೇಶದ ಆಡಳಿತ ನಡೀತದ? 2011 ದತ್ತಾಂಶದ ಮೇಲೆ ದೇಶದಲ್ಲಿ ಆಡಳಿತ ನಡೀತಾ ಇದೆ, ಮತ್ತು ಅನುದಾನ ಹಂಚಿಕೆ ಆಗ್ತಾಯಿದೆ, ಯೋಜನೆಗಳು ರೂಪಿಸ್ತಾ ಇದ್ದಾರೆ. ಇದಕ್ಕೆ ಒಂದಕ್ಕೆ ದತ್ತಾಂಶ ಇಲ್ಲೇನು? ಎಲ್ಲದಕ್ಕೂ ದತ್ತಾಂಶ ಅದ. ಮತ್ತು ಇಲ್ಲೇ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಆದಿಜಾಂಬವ ನಿಗಮದ, ಅಂಬೇಡ್ಕರ್ ನಿಗಮದ, ಬೋವಿ ನಿಗಮದ, ಬಂಜಾರ ನಿಗಮದ, ಎಲ್ಲ ನಿಗಮಗಳಿದ್ದಾವೆ. ಅವ್ರಿಗೆ ಜನಸಂಖ್ಯೆ ನೋಡಿನೇ ಅನುದಾನ ಹಂಚಿಕೆ ಮಾಡ್ತೀರಿ, ನಿಗಮಗಳಿಗೆ ಹಣ ಕೊಡ್ತೀರಿ. ಅದಕ್ಕೆ ನಿಮಗೆ ದತ್ತಾಂಶ ಬೇಕಾಗಿಲ್ಲ, ಇದಕ್ಕೆ ಮಾತ್ರ ಬೇಕು. ಕುಂಟ ನೆಪ ಹೇಳ್ತಾ ಇದ್ದಾರೆ. AKAD ಅಂತ ಬರ್ದಾರೆ. ಹೌದು, AKAD ನಮ್ಮ ಕಾಲದಲ್ಲಿ ವರದಿ ತರಿಸಿದಾಗ ಬರೆದಿದ್ರು 29 ಲಕ್ಷ ಜನ ಬರ್ದಾರೆ. ಅದಕ್ಕೆ ನಾವು ಅದಕ್ಕೆ ನಿರ್ಣಯ ಮಾಡಿದ್ದೀವಿ, ಅರ್ಧ ಮಾಡಿಬಿಟ್ಟು, ಅರ್ಧ SC ಚಲವಾದಿ ಜನಾಂಗ, ಅರ್ಧ ಮಾದಿಗರು ಮತ್ತು ಅವ್ರ ಉಪಜಾತಿ ಜನಾಂಗ, ಅರ್ಧ ಮಾಡಿ ಅದನ್ನು ಹೊಂದಾಣಿಕೆ ಮಾಡಿ ಕೊಟ್ಟಿದ್ದೀವಿ. ಅದನ್ನೇ ಒಪ್ಪಬೇಕು. ನಾಳೆನೂ ಬರೀತಾರೆ. ನಾಳೆ ನೀವು ಮತ್ತೆ ನಮ್ಮ ಸರ್ವೆ ಮಾಡ್ಲಿಕ್ಕೆ ಹೋದ್ರೆ ಕೆಲವರು AKAD ಅಂತ ಬರೀತಾರೆ. ಅದಕ್ಕೆ ನೀವೇನು ಮಾಡ್ತೀರಿ ಅವಾಗ? ಇದಕ್ಕೆ ನಿರ್ಣಯನ ತೊಗೊಳ್ಳಾರ್ದೆ ಬಿಡ್ತೀರಿ? ನಿರ್ಣಯ ತೊಗೊಂಡಿದ್ದೀವಿ ನಾವು. ಆ ಸಮಸ್ಯೆಗೆ ಎಲ್ಲರನ್ನೂ ಕರೆದು ಮಾತಾಡೇ ನಿರ್ಣಯ ತೊಗೊಂಡಿವಿ. ಅವ್ರು ಹೇಳಿದ್ರು ಇದು ಗೊಂದಲ ಬೇಡ್ರಿ, ಎರಡೂ ಜಾತಿಯವರು AKAD ಅಂತ ಬರೀತಾರೆ, ಒಳ್ಳೆಯವರು ಬರೀತಾರೆ, ಮಾದಿಗರು ಬರೀತಾರೆ, ಅದಕ್ಕೆ ಅರ್ಧ ಮಾಡಿಬಿಡ್ರಿ ಅಂತೇಳಿ ನಮ್ಮ ಅಧಿಕಾರಿಗಳು ಸಲಹೆ ಕೊಟ್ಟರು, ಕಾನೂನು ಇಲಾಖೆಯವರು ಸಲಹೆ ಕೊಟ್ಟರು. ಅರ್ಧ ಮಾಡಿಬಿಡಿ, ಸಮಸ್ಯೆ ಬಗೆಯಿರ್ತ. ಅರ್ಧ ಮಾಡಿನೇ ಹಂಚಿಕೆ ಮಾಡಿ. ಇವರು ಇದನ್ನು ಗೊಂದಲ ಸೃಷ್ಟಿ ಮಾಡಿ ಇದನ್ನು ಜೀವಂತ ಇಟ್ಟು ಮೋಸ ಮಾಡೋ ಹುನ್ನಾರ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರದಿದೆ, ಕಾಂಗ್ರೆಸ್ ಪಕ್ಷದ್ದು ಇದೆ.